ಗೈಸ್, ಬಿಗ್ ಬಾಸ್ ಸೀಸನ್ 13 ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಈ ವರ್ಷ ಪಬ್ಲಿಕ್ಗೂ ಕೂಡ ಚಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆನ್ಲೈನ್ ಅಲ್ಲಿ ಆಡಿಷನ್ ಫಾರ್ಮ್ ಅನ್ನ ಬಿಟ್ಟಿದ್ದಾರೆ. ನೀವು ಹೋಗಿ ಈ ಕೂಡಲೇ ಯಾರಿಗೆಲ್ಲ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಆಸೆ ಇದೆ, ಹೋಗಿ ಈ ಕೂಡಲೇ ಆಡಿಷನ್ ಫಾರ್ಮ್ ನ ಫಿಲ್ ಮಾಡಿ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಗೆ ಹೋಗೋಕೆ ಆಡಿಷನ್ ಫಾರ್ಮ್ ಎಲ್ಲಿ ಸಿಗುತ್ತೆ, ಹೇಗೆ ಫಿಲ್ ಮಾಡೋದು, ಏನು ಪ್ರತಿಯೊಂದನ್ನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಬಿಗ್ ಬಾಸ್ ಫಾರ್ಮ್ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಗೈಸ್, ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಈ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕು ಅಂತಂದ್ರೆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ಬೇಕು. ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋ ಅದು 3 ನಿಮಿಷದ ಒಳಗಡೆನೆ ಇರ್ಬೇಕು. ಓಕೆನಾ? 3 ನಿಮಿಷದ ಒಳಗಡೆನೆ ಇರ್ಬೇಕು. ಸೈಜ್ 50 MB ಒಳಗೆ ಇರ್ಬೇಕು, ಇಲ್ಲಾಂದ್ರೆ ಅಪ್ಲೋಡ್ ಆಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ, 3 ನಿಮಿಷದ ಒಳಗಡೆ ಇರುವಂತಹ ಒಂದು ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಆ ಸೈಜ್ ಬಂದು 50 MB ಮಾತ್ರ ಇರ್ಬೇಕು. ಓಕೆನಾ? ಅದಾದ್ಮೇಲೆ ಜಸ್ಟ್ ನಿಮ್ಮ ಫೋನ್ ನಂಬರ್, ನಿಮ್ಮ ಅಡ್ರೆಸ್, ಇಮೇಲ್ ID ಇದೆಲ್ಲ ಬೇಕಾಗುತ್ತೆ. ಸೊ ಹೆಂಗೆ ಫಾರ್ಮ್ ಫಿಲ್ ಮಾಡೋದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ವಿಡಿಯೋ ಮುಗಿದ್ಮೇಲೆ ಯಾರೆಲ್ಲ ಸಬ್ಮಿಟ್ ಮಾಡಿದ್ರಿ, ಯಾರ್ದೆಲ್ಲ ಸಕ್ಸಸ್ಫುಲ್ ಆಯ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಕಸ್ಮಾತ್ ಸಬ್ಮಿಟ್ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲು ನಿಮ್ಗೆ ಬಿಗ್ ಬಾಸ್ ಆಡಿಷನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರು ಮಿಸ್ ಮಾಡ್ಕೋಬೇಡಿ. ಬಿಗ್ ಬಾಸ್ ಸೀಸನ್ 13 ಕನ್ನಡ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿಯನ್ನ ಕೊಡ್ತಾ ಇದೆ ಪಬ್ಲಿಕ್ ಗೆ. ಯಾರು ಮಿಸ್ ಮಾಡ್ಕೋಬೇಡಿ. ಬೇಗ ಬೇಗ ಹೋಗಿ ಆನ್ಲೈನ್ ಅಲ್ಲಿ ಬೇಗನೆ ಆಡಿಷನ್ ಫಾರ್ಮ್ ನ ಫಿಲ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅನ್ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ಅಲ್ಲಿ ನೀವೇನ್ ಮಾಡ್ಬೇಕು, colorskannada.geostar.com ನ ಸರ್ಚ್ ಮಾಡಬೇಕು. ಓಕೆನಾ? ಸೊ ಎಲ್ಲೂ ಸ್ಪೇಸ್ ಕೊಡೋ ಹಾಗಿಲ್ಲ, ಏನು ಇಲ್ಲ, ಕರೆಕ್ಟ್ ಆಗಿ ನೀವು ಟೈಪ್ ಮಾಡಬೇಕು. colorskannada.geostar.com ನೋಡಿ ಇಲ್ಲಿದೆ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ಸರ್ಚ್ ಮಾಡಬೇಕು, ಎಲ್ಲೂ ಸ್ಪೇಸ್ ಕೊಡಬಾರ್ದಂಗೆ ಸರ್ಚ್ ಮಾಡಿ. ಓಕೆನಾ? ಸೊ ಜಸ್ಟ್ ಸರ್ಚ್ ಮಾಡಿದ ತಕ್ಷಣನೇ ಡೈರೆಕ್ಟ್ ಆಗಿ ನಿಮ್ಗೆ ಫಾರ್ಮ್ ಓಪನ್ ಆಗುತ್ತೆ. ನೋಡಿ, ಬಿಗ್ ಬಾಸ್ ಆಡಿಷನ್ ಅಂತಾನೆ ಒಂದು ದೊಡ್ಡ ಫಾರ್ಮ್ ಬಂದಿದೆ. ಸೊ ಇವಾಗ ನೀವೇನ್ ಮಾಡ್ಬೇಕು, ಸಿಂಪ್ಲಿ ಇಲ್ಲಿ ಫಾರ್ಮ್ ಫಿಲ್ ಮಾಡಬೇಕು, ಅಷ್ಟೇ, ಸಿಂಪಲ್. ಓಕೆನಾ? ಮೊದಲು ಏನ್ ಕೇಳ್ತಾ ಇದೆ ನೋಡಿ, ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ. ಮೊಬೈಲ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ನಿಮ್ಗೆ OTP ಅನ್ನ ಸೆಂಡ್ ಮಾಡ್ತಾರೆ. ಸೊ ಆ OTP ಅನ್ನ ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡ್ಬೇಕಾಗತ್ತೆ. ಸೊ ಇವಾಗ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆ ನಂಬರ್ಗೆ OTP ಬಂತು ನೋಡಿ, ಇಲ್ಲಿ ನೋಡಿ, ಜಿಯೋ ಸ್ಟಾರ್ಸ್ ಅಂತಾನೆ ಆ ಹೆಸರಲ್ಲೇ SMS ಬಂದಿದೆ. ಸೊ ಇವಾಗ ಸಿಂಪ್ಲಿ ಏನ್ ಮಾಡೋಣ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ OTP ಇದೆ ಅಲ್ವಾ, OTP ನ ಎಂಟರ್ ಮಾಡೋಣ. ಎಂಟರ್ ಮಾಡ್ಬಿಟ್ಟು ವೆರಿಫೈ ಅಂತ ಇದೆ ಅಲ್ವಾ ಬಾಕ್ಸ್, ಅದ್ರ ಮೇಲೆ ಜಸ್ಟ್ ಸಿಂಪ್ಲಿ ಆಗಿ ಕ್ಲಿಕ್ ಮಾಡಿದ್ರೆ ಮುಗೀತು, ಫೋನ್ ನಂಬರ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಅಪ್ಲೋಡ್ ಮಾಡ್ಬೇಕು ನಾವು ವಿಡಿಯೋನ. ಸೊ ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಒಂದು ರೆಕಾರ್ಡ್ ವಿಡಿಯೋ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಪಾಡಿಗೆ ಅದು ಅಪ್ಲೋಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಫಾರ್ಮ್ ಫಿಲ್ ಮಾಡೋಣ. ಸೊ ಅಪ್ಲಿಕೆಂಟ್ ನಮ್ಮ ನೇಮ್ ಅಂತ ಇದೆ. ಸೊ ನೀವು ಏನ್ ಮಾಡ್ಬೇಕು, ನಿಮ್ಮ ನೇಮ್ ಅನ್ನ ಕೊಡಿ. ನಾನು ರಮ್ಯಾ ಕರಡತಿ ಅಂತಾನೆ ಸಿಂಪ್ಲಿ ಆಗಿ ಕೊಡ್ತಾ ಇದ್ದೀನಿ. ಓಕೆನಾ? ಅದಾದ್ಮೇಲೆ ಏಜ್, ನಿಮ್ಗೆ ಎಷ್ಟು ವರ್ಷ ಕರೆಕ್ಟಾಗಿ ಹಾಕಿ. ಅದಾದ್ಮೇಲೆ ಇಮೇಲ್ ID ಮತ್ತೆ ಅಡ್ರೆಸ್ ಕರೆಕ್ಟ್ ಆಗಿ ಹಾಕ್ಬಿಡಿ. ಓಕೆನಾ? ಅದಾದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಓದ್ಕೊಂಡು ಅಗ್ರಿ, ಎಸ್ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಇಲ್ಲಿ ನೋಡಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ವಿಡಿಯೋ 100% ಆಗಿ ಅಪ್ಲೋಡ್ ಆಗ್ಬೇಕು. ಅದಾದ್ಮೇಲೆ ನೀವು ಸಬ್ಮಿಷನ್ ಮಾಡೋದಕ್ಕೆ ಬರೋಂಥದ್ದು. ಓಕೆನಾ? ಇದಂತೂ ಬಿಗ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಗೈಸ್. ನೋಡಿ ಇವಾಗ 100% ಆಗಿದೆ. ನೆಕ್ಸ್ಟ್ ಕೆಳಗಡೆ ಸಬ್ಮಿಟ್ ಯುವರ್ ಆಡಿಷನ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಪ್ರೊಸೆಸ್ ಆಗ್ತಾ ಇದೆ, ಅಂದ್ರೆ ನಮ್ಮ ಡೀಟೇಲ್ಸ್ ಎಲ್ಲ ಇದಾಗ್ತಾ ಇದೆ. ಓಕೆನಾ? ಸೊ ಯಾರು ಗೊತ್ತು, ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಪ್ರತಿಯೊಬ್ರು ಇಂಟ್ರೆಸ್ಟ್ ಇರೋರು ಆಡಿಷನ್ ಅಲ್ಲಿ ಭಾಗವಹಿಸಿ. ಜಸ್ಟ್ ನಿಮ್ ಡೀಟೇಲ್ಸ್ ನ ಫಾರ್ಮ್ ಫಿಲ್ ಮಾಡೋದ್ರಲ್ಲಿ ಏನು ನೋಡಿ, ಸಕ್ಸಸ್, ಥ್ಯಾಂಕ್ ಯು, ವಿ ಹ್ಯಾವ್ ಸಕ್ಸಸ್ಫುಲ್ಲಿ ರಿಸೀವ್ಡ್ ಯುವರ್ ಡೀಟೇಲ್ಸ್ ಅಂತ ಹೇಳಿ ಬಂದಿದೆ. ಈ ರೀತಿ ಬಂದ್ರೆ ಮಾತ್ರ ನಿಮ್ದು ಆಡಿಷನ್ ಫಾರ್ಮ್ ಫಿಲ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಅಕಸ್ಮಾತ್ ನಿಮ್ ಫಾರ್ಮ್ ಏನಾದ್ರು ವಿಡಿಯೋ ಏನಾದ್ರು ಸಬ್ಮಿಟ್ ಆಗ್ಲಿಲ್ಲ ಅಂತಂದ್ರೆ, ಅದೇನಾದ್ರು ಕರೆಕ್ಟ್ ಆಗಿ MB 50 MB ಇರ್ಲಿಲ್ಲ ಅಂತಂದ್ರೆ, 3 ನಿಮಿಷದ ಮೇಲ್ಗಡೆ ಇತ್ತು ಅಂತಂದ್ರೆ ನೋಡಿ ಈ ರೀತಿ ರಾಂಗ್ ಆಗಿ ತೋರಿಸ್ತಾ ಇರತ್ತೆ, ಯಾವ ಕಾರಣಕ್ಕೂ ತಗೊಳ್ಳಲ್ಲ. ಸೊ ಹಂಗಾಗಿ ವಿಡಿಯೋ ಸಬ್ಮಿಟ್ ಮಾಡುವಾಗ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. 3 ನಿಮಿಷದ ಒಳಗಡೆ ವಿಡಿಯೋ ಮಾಡಿ, ಹಾಗೆ 50 MB ಮಾತ್ರ ಸೈಜ್ ಇರ್ಲಿ. ಓಕೆನಾ? ಇದೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದೇ ಸಲ ತಗೊಳುತ್ತೆ. ಓಕೆನಾ? ಸೊ ಗೈಸ್,
ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಬಿಗ್ ಬಾಸ್ ಸೀಸನ್ 13ಗೆ ಆಡಿಷನ್ ಆನ್ಲೈನಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಅಪ್ಲೈ ಮಾಡೋಕ್ಕಾಗ್ತಿಲ್ವಾ, ಏನು ಪ್ರಾಬ್ಲಮ್ ಆಗ್ತಿದೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗ್ಲೂ ರಿಪ್ಲೈ ಮಾಡಿ ಸಪೋರ್ಟ್ ಮಾಡ್ತೀನಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನಗೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.